ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ಬ್ರಾಹ್ಮಣರ ಶೈಲಿಯಲ್ಲಿ ಒಂದು ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಮ್ಮ ಪಕ್ಕದ ಮನೇಲಿ ಇದ್ದರು ಬ್ರಾಹ್ಮಣರು, ಅವರು ಹೇಳ್ಕೊಟ್ಟಿದ್ದು ರೆಸಿಪಿ. ಇದು ತುಂಬ ಸೂಪರಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ. ಈಗ ವಿಡಿಯೋ ಶುರು ಮಾಡೋಣ. ನೋಡಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು 2 ಉಂಡೆ ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು. ನೆಕ್ಸ್ಟು ಹಿಂಗು ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು 10-20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಂತರ 1 ಲೋಟದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಸೇಮ್ ಅಳತೆ. ಅದೇ ಲೋಟದಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ತೊಗೊಂಡು ನಂತರ ಇದನ್ನೆಲ್ಲ ಹದವಾಗಿ ನಾವು ಹುರ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಬಾಣಲಿಲಿ ಒಂದು ಫಸ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಸಣ್ಣ ಉರಿನಲ್ಲಿ ಲೋ ಫ್ಲೇಮಲ್ಲಿ ಉದ್ದಿನಬೇಳೆನ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ಜಾಸ್ತಿ ಉರಿ ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ. ನೆಕ್ಸ್ಟ್ ನಂತರ ಅದೇ ಥರ ಕಡಲೆಬೇಳೆ ತೊಗೊಂಡು ಅದನ್ನು ಸಹ ಹುರ್ಕೊಳ್ತೀನಿ. ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು. ಇದನ್ನು ಡ್ರೈ ಫ್ರೈ ಮಾಡಿಕೊಂಡು ಇಟ್ಕೊಬೇಕು. ಈ ಚಪಾತಿಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಚಪಾತಿಗೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ತಣ್ಣಗಾಗಿದೆ. ನೆಕ್ಸ್ಟ್ ನಂತರ ಇದು ಅದೇ ಬಾಣಲಿಗೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ. ಅದೇ ಬಿಸಿ ಬಾಣಲಿ ಇರುತ್ತಲ್ಲ, ಅದಕ್ಕೇನು ಸ್ಟವ್ ಹಚ್ಚಬಾರ್ದು. ಬಿಸಿ ಬಾಣಲಿ ಜೊತೆಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗುತ್ತೆ, ಅದನ್ನು ತೆಗೆದಿಟ್ಕೋಬೇಕು. ನೆಕ್ಸ್ಟ್ ನಾನು ನಂತರ ಒಂದು ಬಾಣಲಿಗೆ ಮತ್ತೆ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಒಂದು 7-8 ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದು. ಇದು ಸಹ ಚೆನ್ನಾಗಿ ಸಣ್ಣ ಊರಿನಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಒಂದು 2 ಸ್ಪೂನ್ ಸಹಾಯದಿಂದ ನಾವು ಮೆಣಸಿನ್ಕಾಯಿನ ಫ್ರೈ ಮಾಡಿದ್ರೆ ಹೊಗೆ ಆಗೋಲ್ಲ ಮತ್ತು ಸಮನಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಮೆಣಸಿನ್ಕಾಯಿ. ನೆಕ್ಸ್ಟ್ ಇದು ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ, ಉಗುರು ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ. ಈಗ ನಾನು ತಟ್ಟೆಗೆಲ್ಲ ತಣ್ಣಗೆ ಹಾಕ್ಬಿಟ್ಟಿದ್ದೀನಲ್ಲ, ಇದಕ್ಕೆ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ತಣ್ಣಗಾಗಿದೆ. ಇವಾಗ ಇದಕ್ಕೆ ಒಂದು ಕೊಬ್ಬರಿ ಇರ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 2 ಉಂಡೆ ಬೆಲ್ಲ ತುರಿದು ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ನಂತರ ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು 2 ಕಾಳಷ್ಟು ಹಿಂಗಿಂದು ಹಾಕ್ತಾಯಿದ್ದೀನಿ. ಪುಡಿಗಿಂತ ಇದು ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಕೊಡುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು 3 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು. ಈಗ ನಾವು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನಾವು ಸ್ವಲ್ಪನೇ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ. ಫಸ್ಟು ಈ ಒಂದು ಬ್ಯಾಚಲ್ಲಿ ರುಬ್ಕೊಂಡಿದ್ದೀನಿ. ಈಗ ಉಳಿದಿರೋದನ್ನು ಮತ್ತು ಅದೇ ಥರ ಎಲ್ಲ ಪುಡಿ ಮಾಡ್ಕೊಂಬಿಡೋಣ ತರಿಯಾಗಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ನಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೊಂಬಿಡ್ತೀನಿ. ಹುಣಸೆಹಣ್ಣು ಹಾಕ್ಕೊಂಡು ಹಿಂಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾವು ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ. ಈಗ ತೆಗೆದುಬಿಟ್ಬಿಟ್ಟು ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದು ಸಹ ತಣ್ಣಗಾಗಿದೆ. ನೋಡಿ, ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಆರಿದ ನಂತರ ಇದು ಒಳ್ಳೆ ಚೆನ್ನಾಗಿ ಮುರಿತಾ ಇದ್ದರೆ ಒಣಗಿರೋ ಥರ ಚೆನ್ನಾಗಿ ಗೊತ್ತಾಗತ್ತೆ ನಮಗೆ. ಆ ಥರ ಇರುತ್ತೆ. ನೋಡಿ, ಇದನ್ನು ಸಹ ಪುಡಿ ಮಾಡ್ಕೊಂಬಂದ್ಬಿಡೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ನೋಡಿ, ತರಿಯಾಗಿ ರುಬ್ಕೊಂಡು ಈಗ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮತ್ತೆ ಈಗ ಇನ್ನೊಂದು ಸಲ ನಾವು ಚೆನ್ನಾಗಿ ಮತ್ತೆ ತರಿಯಾಗಿ ರುಬ್ಕೊಂಬರ್ಬೇಕಾಗತ್ತೆ. ಒಂದು 2-3 ಸಲ ನಾವು ರುಬ್ಬೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಒಳ್ಳೆ ಅದಕ್ಕೆ ಬರುತ್ತೆ ಚಟ್ನಿ ಪುಡಿ. ನಾವು ಈಗ ಮತ್ತು ಇದನ್ನು ಇನ್ನೊಂದು ಸಲ ಎಲ್ಲ ಒಂದು 2 ಬ್ಯಾಚ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ. ನೋಡೋಕೆ ಇದು ಬೆಳ್ಳಗೆ ಕಾಣ್ತಾ ಇದೆ. ಈಗ ನಾವು ಪುಡಿ ಮಾಡಿದ ನಂತರ ಒಳ್ಳೆ ಕಲರ್ ಬರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಆಗುತ್ತಲ್ಲ, ಅದರಿಂದ ಒಳ್ಳೆ ಕಲರ್ ಬರುತ್ತೆ. ಈಗೆಲ್ಲ ತಟ್ಟೆಗೆ ಅದೇ ಥರ ಹುರಿದು ಪುಡಿ ಮಾಡಿಕೊಂಡು ನಾವು ಮತ್ತೆ ಅದೇ ಬ್ಯಾಚ್ಗೆ ಇನ್ನೊಂದು ಸಲ ಎಲ್ಲ ಪುಡಿ ಮಾಡ್ಕೊಂಬಂದ್ಬಿಡೋಣ. ಒಂದು 2-3 ಬಾರಿ ಈ ಥರ ಮಾಡ್ಕೋಬೇಕಾಗತ್ತೆ. 2-3 ಬ್ಯಾಚ್ ಆಗ್ತದೆ. ನೋಡಿ, ಎಲ್ಲ ತಟ್ಟೆಗೆ ಹಾಕಿದ್ದೀನಿ. ಅಂಥ ಕಲರ್ ಬಂದಿದೆ, ಒಳ್ಳೆ ಟೇಸ್ಟಾಗಿದೆ ಮಾತ್ರ. ಇದು ಹೋಗ್ತಾ ಬರ್ತಾನೆ ಹಂಗೆ ತಿನ್ಕೋದು, ಅಷ್ಟು ಟೇಸ್ಟಾಗಿರೋದು ಮಾತ್ರ ಇದು. ನೋಡಿ, ಈಗೆಲ್ಲ ಒಂದು ಸಾಸಿವೆ ಒಗ್ಗರಣೆ ಹಿಂಗೆ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ನಂತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಇಟ್ಕೊಂಡು ನಾವು ಗಾಳಿ ಆಡದ ಡಬ್ಬದಲ್ಲಿ ಬಾಕ್ಸಲ್ಲಿ ಇಲ್ಲ ಗಾಜಿನ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾವಾಗ ಚಟ್ನಿ ಇಲ್ದೇ ಸಹ ನಾವು ಚಟ್ನಿ ಪುಡಿ ಹಾಕಿ ದೋಸೆಗೂ ಸಹ ಹಾಕ್ಕೊಂಡು ಅನ್ನಕ್ಕೂ ಸಹ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಒಂದು ಬೆಲ್ ಐಕಾನ್ ಒತ್ತಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ. ನೀವು ಟ್ರೈ ಮಾಡಿ ಈ ರೆಸಿಪಿನ, ಸ್ಟೋರ್ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರತ್ತೆ ಮಾತ್ರ. ನೋಡಿ ಬಾಟ್ಲಿಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು 1 ತಿಂಗಳಾದರೂ ಇಟ್ಕೋಬೋದು. ಮತ್ತು ದೋಸೆಗೂ ಸಹ ನಾವು ಈ ಚಟ್ನಿ ಪುಡಿನ ನಾವು ತಿನ್ಬೋದು. ನೋಡಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓಕೆ.